Hi, hello, what's up, people? This is Pravi Five signing in with yet another video. Andre ee sati ride video alla, but it's going to be a maintenance tip. ಎಲ್ರಿಗೂ ಗೊತ್ತು ಕಾರ್ಸ್ ಎಲ್ಲ ಬಂದು ಎಲೆಕ್ಟ್ರಾನಿಕ್ ಫ್ಯೂಲ್ ಇಂಜೆಕ್ಷನ್ ಸಿಸ್ಟಮ್ ಅಲ್ಲಿ ಬಂದಲು ಬರ್ತಿತ್ತು. ಇವಾಗ ಬೈಕ್ಸ್ ಆಲ್ಸೋ ಸ್ಟಾರ್ಟ್ ಕಮಿಂಗ್ ಇನ್ EFI ಸಿಸ್ಟಮ್. ಸೊ ಇವಾಗ ಅದರ ರಿಲೇಟೆಡ್ ಒಂದು ಮೇಂಟೆನೆನ್ಸ್ ಟಿಪ್ ಕೊಡ್ತೀನಿ. ಏನು ಅಂದರೆ ವಿ ಆಲ್ ನೋ ದಟ್ ದಿ ಫ್ಯೂಲ್ quality is not that great in India, so varied densities ಬರುತ್ತೆ, varied purity content ಬರುತ್ತೆ, and recently E20 ethanol ಕೂಡ addition ಆಗಿ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ ನಾವು. So talking about all of that, we need something that cleans the fuel injection system, and that is what I'm going to be proposing to you all now. This is Liquid Moly Injection Cleaner. ಸೊ ಈ ಪ್ರಾಡಕ್ಟ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಬಂದು ಎಷ್ಟೊಂದು ಕಡೆ ರೈಡ್ಸ್ ಹೋಗ್ತೀವಿ, ಬೇರೆ ಬೇರೆ ಸಿಟೀಸಲ್ಲಿರ್ತೀವಿ, ಬೇರೆ ಬೇರೆ ಸ್ಟೇಟ್ಸಲ್ಲಿರ್ತೀವಿ. ಸೊ ಅಲ್ಲೆಲ್ಲನೂ ಬಂದು ನಾವು ಎಲ್ಲಿ ರೆಗ್ಯುಲರಾಗಿ ಹಾಕ್ಸ್ತೀವೋ ಅದೇ ಥರ ಪೆಟ್ರೋಲ್ ಕ್ವಾಲಿಟಿ ಸಿಗುತ್ತೆ ಅನ್ನೋದು ಡೌಟ್ ಇದೆ, ನಂಬರ್ 1. ನಂಬರ್ 2 ಇಸ್ ಆಸ್ ವಿ ರೈಡ್, ಅಂದರೆ ರೈಡ್ ಮಾಡ್ತಾ ದೇರ್ ವಿಲ್ ಬಿ ಅ ರೀಸನಬಲ್ ಅಮೌಂಟ್ ಆಫ್ ಕಾರ್ಬನ್ ಡೆಪಾಸಿಟ್ ಇನ್ ದಿ inlet valves, exit valves and the engine valves, etc. So hang nodbekadre we need something that clears out those debris. Okay, ivaga ಕೆಲವೊಂದು ಕಡೆ ಸರ್ವಿಸ್ ಮಾಡಬೇಕಾದ್ರೆ engine flush ಯೂಸ್ ಮಾಡ್ತೀವಿ, which clears out the engine valves, the piston and all of that. ಇವಾಗ the most neglected part ಯಾವುದು ಅಂತ ಕೇಳಿದ್ರೆ ಟ್ಯಾಂಕ್ ಒಳಗಡೆ ಇರೋ ಫ್ಯೂಲ್ ಇಂಜೆಕ್ಷನ್ ಪಂಪ್ ಆ್ಯಂಡ್ ಫಿಲ್ಟರ್. ಇವಾಗ ದಿಸ್ ಪ್ರಾಡಕ್ಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಕ್ಲೀನ್ ದಟ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಸೊ ದಿಸ್ ಇಸ್ ದಿ ಸೋರ್ಸ್ ಅಂತಲೇ ಹೇಳ್ಬೋದು. ಸೊ ಏನಾಗುತ್ತೆ ಅಂದರೆ, ನಾವು ಸೋರ್ಸಲ್ಲೇನೆ ಅಂದರೆ ಪಂಪಲ್ಲಿ ಫಿಲ್ಟರ್, ದ್ಯಾಟ್ ಈಸ್ ದಿ ಫ್ಯೂಯಲ್ ಪಂಪಲ್ಲಿ ಆ ಫಿಲ್ಟರ್ನ ಮತ್ತು ನಾಸಲ್ನ ಕ್ಲೀನ್ ಮಾಡಿದ್ರೆ, ಇಫ್ ಯು ಆರ್ ಕ್ಲಿಯರಿಂಗ್ ಔಟ್ ದ ಡೆಬ್ರಿ ದಟ್ ಗೆಟ್ಸ್ ಡೆಪಾಸಿಟೆಡ್ ಇನ್ ದೋಸ್ ಕಾಂಪೊನೆಂಟ್ಸ್, ವಿ ಕ್ಯಾನ್ ಬಿ ಶ್ಯೂರ್ ದಟ್ ಅಲ್ಲಿಂದ ಬಂದು ಫ್ಯೂಯಲ್ ಬ್ಲಾಕೇಜ್ ಏನೂ ಇರಲ್ಲ ಒಂದು, ಆ್ಯಂಡ್ ಫಿಲ್ಟರ್ ಕ್ಯಾನ್ ವರ್ಕ್ ಅ ಲಿಟಲ್ ಬೆಟರ್. ಸೊ ಅವಾಗ ಏನಾಗುತ್ತೆ ಅಂದರೆ ನಾಸಲಿಂದ ಸ್ಕ್ವರ್ಟ್ ಆಗ್ತಿರೋ ಫ್ಯೂಯಲ್ ಬಂದು ಈವನ್ ಆಗಿ ಬರುತ್ತೆ. ಸೊ ಇಫ್ ದಟ್ ಈಸ್ ಈವನ್, ಇವಾಗ EFI ಸಿಸ್ಟಮ್ ಹೆಂಗಿದ್ರು ಎಲ್ಲ ಕ್ಯಾಲ್ಕುಲೇಟ್ ಮಾಡಿನೇ ಕೊಡೋದು. ಸೊ ಏನಾಗುತ್ತೆ ಅಂದರೆ ಫ್ಯೂಯಲ್ ಕರೆಕ್ಟಾಗಿ ಬಂದರೆ ಏರ್ ಫ್ಯೂಯಲ್ ಮಿಕ್ಸ್ಚರ್ ಕರೆಕ್ಟಾಗಿ ಬರುತ್ತೆ. ಅದರಿಂದ ಏನಾಗುತ್ತೆ, ಎಂಜಿನ್ ವಿಲ್ ಪರ್ಫಾರ್ಮ್ ಬೆಟರ್, you will have better throttle response, you will have better mileage, possibly some amount of power maintenance also. ಸೊ ಇವಾಗ ಇದನ್ನೆಲ್ಲ ಮಾತಾಡಿ ಆಯಿತು. ಇವಾಗ ಯಾರು ಯೂಸ್ ಮಾಡಬೇಕಂತ ಕೇಳಿದ್ರೆ, ಹೊಸ ಗಾಡಿಗೆ ಹಾಕ್ಬೋದಾ? ಮೇ ಬಿ ನಾಟ್, ಬಿಕಾಸ್ ಇದು ಕೆಲಸ ಮಾಡಬೇಕಂದ್ರೆ ದೇರ್ ಹ್ಯಾಸ್ ಟು ಬಿ ಸಮ್ ಡರ್ಟ್. ಓಕೆ, ಆ್ಯಂಡ್ ನ್ಯೂ ವೆಹಿಕಲ್ ಪಾಸಿಬ್ಲಿ ವಿಲ್ ನಾಟ್ ಹ್ಯಾವ್ ಆಲ್ ದ್ಯಾಟ್. ಸೊ ಏನಾಗುತ್ತೆ ಅಂದರೆ, ಹೊಸ ವೆಹಿಕಲಲ್ಲಿ ನಾನು ತೊಗೊಂಡಿದ ತಕ್ಷಣ ಇದು ಹಾಕ್ಬಿಡ್ತೀನಿ ಕ್ಲೀನ್ ಆಗಿರುತ್ತೆ ಅಂದರೆ, ಇಟ್ ಮೇ ನಾಟ್ ಗಿವ್ ಯು ದಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಸೊ ವಾಟ್ ಯು ಡೂ? ಐಡಿಯಲ್ ಕೇಸ್ ಏನು ಅಂದರೆ, ಲೆಟ್ ದ ಬೈಕ್ ರನ್ ಫಾರ್ 10,000+ kilometers, ವೇರ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ಸರ್ಟನ್ ಅಮೌಂಟ್ ಆಫ್ ಕಾರ್ಬನ್ ಡೆಬ್ರಿ ಆರ್ ಕಾರ್ಬನ್ sediments on the valves and the engine valves. Okay, ಅವಾಗ ಬಂದು ನೀವು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ you will start seeing some results. Now let's get to the next point, how to use it. ನೋಡಿ, it's actually pretty simple. ಇವರು ಹಾಕಿರೋ ಪ್ರಕಾರ this can is a 300 ml can, and as the company claims 50 liters ವರೆಗೂ this 300 ml will work ಅಂತ ಹೇಳಿದ್ದಾರೆ. ಸೊ ಐಡಿಯಲಿ ನಮ್ಮ ಹಿಮಾಲಯನ್ 450 is a 70 liters ಟ್ಯಾಂಕ್. ಸೊ 15 ಲೀಟರ್ಸ್ವರೆಗೂ ನಾನು ಫಿಲ್ ಮಾಡ್ತೀನಿ ಅಂತ ಇಟ್ಕೊಂಡ್ರು ಅಪ್ರಾಕ್ಸಿಮೇಟ್ಲಿ 60 ml is what I will need in a full tank of petrol. ಸೊ ನಮ್ಮ ಮೆಜರಿಂಗ್ ಅಪ್ಯಾರಟಸ್ ನೋಡಿ, 60 ml of this injection cleaner for a full tank will work. ಓಕೆ, ಸೊ ಇವಾಗ ಅದು ನೋಡಿದ್ರೆ ಯಾವಾಗೆಲ್ಲ ಯೂಸ್ ಮಾಡಬೇಕು ಅಂತ ನೀವು ಕೇಳಿದ್ರೆ, do I need to use it every time I fill up? Not needed. So ಕಂಪನಿ ಹೇಳೋ ಪ್ರಕಾರ ಬಂದು 2000 kilometers ವರೆಗೂ ದಿ ಎಫೆಕ್ಟ್ಸ್ ವಿಲ್ ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ವಿಚ್ ಸಿಂಪ್ಲಿ ಮೀನ್ಸ್ ದಟ್ until you ride 2000 kilometers you don't have to fill this up again.
ದಿ ಕ್ಲೀನಿಂಗ್ ವಿಲ್ ಕಂಟಿನ್ಯೂಸ್ಲಿ ಹ್ಯಾಪನ್ ಅಂತ ಹೇಳಿದ್ದಾರೆ. ಸೊ ನಮ್ಮ ಐಡಿಯಲ್ ಸಿನಾರಿಯೋಸ್ ನೋಡಿದ್ರೆ ಐದರ್ ಯು ಕ್ಯಾನ್ ಕೀಪ್ ಅ ಕೌಂಟ್ ಆಫ್ ವೆನ್ ಯು ಹ್ಯಾವ್ ಆ್ಯಡೆಡ್ ದಿಸ್ ಅಡಿಟಿವ್. ದಟ್ ಈಸ್ ಒನ್ ವೇ ಆಫ್ ಡೂಯಿಂಗ್ ಇಟ್. ಅನದರ್ ವೇ ಇಸ್ ನೀವೆಲ್ಲಾದರೂ ರೈಡ್ ಹೋಗಿದ್ದೀರಾ, ಲಾಂಗರ್ ಒನ್, ಯು ಕೆನಾಟ್ ಮೇಂಟೈನ್ ಆರ್ ದಿ ಎಕ್ಸಾಕ್ಟ್ ನಂಬರ್ ಆಫ್ ಕಿಲೋಮೀಟರ್ಸ್ ಯು ಹ್ಯಾವ್ ಡನ್ ಅಂತ ಹೇಳಿದಾಗ, the moment you start seeing some sluggishness in your throttle response alva, avaga you, if you are absolutely sure that fueling is the culprit there anta helidaga idu use ಮಾಡಬಹುದು. So again you will just have to understand your bike. You either keep a note of the kilometers or you start feeling the response. ಅವಾಗ ಬಂದು ನೀವು ಇದು ಯೂಸ್ ಮಾಡ್ಬೋದು. ಆ್ಯಂಡ್ ವೆನ್ ವಿಲ್ ಯು ಸ್ಟಾರ್ಟ್ ಸೀಯಿಂಗ್ ದಿ ರಿಸಲ್ಟ್ಸ್ ಆಫ್ ಇಟ್, ವೆನ್ ವಿಲ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ದಿ ರಿಸಲ್ಟ್ಸ್ ಅಂತ ಕೇಳಿದ್ರೆ, ಒಂದು ಫುಲ್ ಟ್ಯಾಂಕ್ ನೀವು ಫಿಲ್ ಮಾಡಿದ್ರೆ ಇದು ಹಾಕಿದ ಮೇಲೆ ಯು ನೀಡ್ ಟು ರನ್ ಇಟ್. ಸೊ ನೀವು ಹಾಕಿ ಇಟ್ಟು ಮನೇಲಿ ಇಟ್ಟರೆ, ಪಾರ್ಕ್ ಮಾಡಿಟ್ರೆ, ಇಟ್ ವಿಲ್ ನಾಟ್ ಗಿವ್ ಇಟ್ಸ್ ರಿಸಲ್ಟ್ಸ್. ದಿಸ್ ನೀಡ್ಸ್ ಟು ಸರ್ಕ್ಯುಲೇಟ್ ಇನ್ ದಿ injection system and the combustion chamber of your engine and etc., all those moving parts. So when will you start seeing andre at least ಒಂದು 30 to 50 kilometers ನೀವು ಓಡಿಸಿದಾಗ, after that when this product has circulated you will start seeing some improvement. What will the improvement be ಅಂತ ಕೇಳಿದ್ರೆ, throttle response better ಆಗುತ್ತೆ. ಇವಾಗ most of the bikes are like ride by wire ಇಲ್ಲ ಅಂದ್ರೂ ಕೇಬಲ್ ಇದ್ರೂ the response that you get when you throttle up will be better. I have personally seen this. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, from my Himalayan 411 for last 3-4 years or so I have been using this product. So it is a very very long term review ಅಂತಲೇ ಹೇಳ್ಬೋದು. ನಾನು 411 ಅಲ್ಲಿ ಇದ್ದಾಗ್ಲೂ that was ride by cable only. I've used this. And after I got my 450 also, I just crossed about 10,000 kilometers very recently. But I started using it around 8,000, 9,000 or so kilometers. I started using it. And yes, I've already seen improvements in throttle response, some amount of mileage as well. But ನನ್ನ ಗಾಡಿ ಆಲ್ರೆಡಿ ತುಂಬ ಒಳ್ಳೆ ಮೈಲೇಜ್ ಕೊಡ್ತಾ ಇದೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು, if you have been following me in my previous vlogs and videos. So, I mean, having all that said, you need to give it some time for the product to work. This is what I'm trying to say. ನೋಡಿ, ಪ್ರೊಸೀಜರ್ ತುಂಬ ಸಿಂಪಲ್ ಇದೆ. 60 ml ಅಂತ ಹೇಳಿದ್ದೆ ನನ್ನ ಗಾಡಿಗೆ. So, that's approximately 60 ml. ಅಷ್ಟೇ ನೋಡಿ. ಇವಾಗ ಐ ಹ್ಯಾವ್ ಟು ಗೋ ಆ್ಯಂಡ್ ಫಿಲ್ ಅಪ್ ಮೈ ಟ್ಯಾಂಕ್. ಫುಲ್ ಟ್ಯಾಂಕ್ ಮಾಡಿಸ್ಲೇಬೇಕು ಫಾರ್ ದಿ ಮಿಕ್ಸ್ಚರ್ ಟು ವರ್ಕ್ ವೆಲ್. ಅಷ್ಟೇ, ಫುಲ್ ಟ್ಯಾಂಕ್ ಮಾಡಿ ಮತ್ತು ರೈಡ್. ಡೋಂಟ್ ಜಸ್ಟ್ ಪಾರ್ಕ್ ಇಟ್, ವಿಲ್ ಹ್ಯಾವ್ ಟು ರೈಡ್. ಸೊ ಐ ವಿಲ್ ಲೀವ್ ಯು ಗೈಸ್ ವಿತ್ ದ್ಯಾಟ್ ಇನ್ಫಾರ್ಮೇಷನ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ಪ್ರಾಡಕ್ಟ್ ತೊಗೊಳ್ಳಿ, ಯೂಸ್ ಮಾಡಿ. ಲೆಟ್ ಮಿ ನೋ ಇನ್ ದಿ ಕಮೆಂಟ್ಸ್. I'm sure I'll be glad to hear any kind of feedback from you guys if you started using the product. Okay, cool. We'll see you in the next vlog. Please like, share and subscribe. This is Pravi Firebreather signing out. Bye bye.